ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ನಿನ್ನಮನ್ ಅಂತ ಹೇಳಿ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಬಂದಂತಹ ಒಬ್ಬ ಇನ್ಸ್ಪೆಕ್ಟರ್ಗೆ ಮಾತನಾಡಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರಣದಿಂದಾಗಿ ಇವತ್ತು ಅನೇಕ ಗಲಭೆಗಳು, ಕೋಮು ಗಲಭೆಗಳು ಅಥವಾ ಮತಾಂಧತೆಯ ಕೃತ್ಯಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಹೇಳಿದೆ. ಸ್ನೇಹಿತರೆ, ನಾವು ಗಮನಿಸಬೇಕಾಗಿರುವಂಥ ಅತ್ಯಂತ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ IAS ಮತ್ತು IPS ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಅಂದ್ರೆ ರಾಜಕೀಯದ ಪ್ರಮುಖರಿಗೆ, ಮಂತ್ರಿಗಳಿಗೆ ಒಂದ್ ರೀತಿ ಗುಲಾಮರಂತ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದೆರಡು ಘಟನೆಯನ್ನ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ಈ ಹಿಂದೆ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ನಿನ್ನಮನ್ ಅಂತ ಹೇಳಿ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಬಂದಂತಹ ಒಬ್ಬ ಇನ್ಸ್ಪೆಕ್ಟರ್ಗೆ ಮಾತನಾಡಿದರೆ ಕೇವಲ 2-3 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಏನೋ ಸಭೆಯಲ್ಲಿ ಗೊಂದಲ ಕ್ರಿಯೇಟ್ ಆಯ್ತು ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿದ್ದಂತ ASP ಅವರಿಗೆ ಕಪಾಳ ಕೊಡುವಂತ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾರೆ. ಇದು ಅವರ ದೌರ್ಬಲ್ಯ, ಆ ದೌರ್ಬಲ್ಯದಿಂದ ಕಾರಣದಿಂದಾಗಿಯೇ ಅವರು ಈ ರೀತಿಯ ಒಂದು ಕೃತ್ಯಕ್ಕೆ ಸಾರ್ವಜನಿಕವಾಗಿ ಅಪಮಾನ ಮಾಡಿಕೊಳ್ಳಿಕ್ಕೆ ಕಾರಣವಾದಂತಹ ಪರಿಸ್ಥಿತಿ ಕಾರಣ ಆಗ್ತಾ ಇದೆ. ಇದು ಅಲ್ಲಿ ಮಾತ್ರ ಅಲ್ಲ, ಅವರ ಕೈ ಕೆಳಗಡೆ ಇರುವಂತಹ ಯಾವ ಸಣ್ಣ ಅಧಿಕಾರಿಗಳಿದ್ದಾರೆ, ಕಿರಿಯ ಅಧಿಕಾರಿಗಳು, ಅವರ ಮೇಲೆ ಈ ಹಿರಿಯ ಅಧಿಕಾರಿಗಳು ಹಾಗೆ ನಡ್ಕೊಳ್ತಾರೆ, ಅತ್ಯಂತ ಕೆಟ್ಟ ಶಬ್ದಗಳನ್ನ ಬೈತಾರೆ. ಇದು ಅವರು ಹೋಲಿಕೆ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಇದನ್ನು ಮಾಡಿಕೊಳ್ಳಬೇಕು ಅನ್ನೋಂಥದ್ದನ್ನ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಅಥವಾ ಯಾವುದೋ ಒಬ್ಬ ಶಾಸಕನ 1 ಮಿನಿಟ್ಗಾಗಿ ನಡುಬಾಗಿ ಅವರು ಹೇಳೋದಕ್ಕೆಲ್ಲ ಇವರು ತಲೆ ಬಾಗ್ತಾರೆ ಅಥವಾ ಹೂ ಅಂತಾರೆ. ಅವರು ಕಾನೂನನ್ನ ಪಾಲನೆ ಮಾಡೋದಿಲ್ಲ. ಈ ಕಾನೂನು ಪಾಲನೆ ಮಾಡದೇ ಇದ್ದ ಕಾರಣಕ್ಕಾಗಿ ಎರಡು ಅಂದ್ರೆ ಕಾಂಗ್ರೆಸ್ ಅಥವಾ BJP ಈ ಗುಂಪುಗಳು ಅವರವರ ಪಕ್ಷದವರಿಗೆ ಸಪೋರ್ಟ್ ಮಾಡ್ತಾರೆ. ಇಂತಹ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿಯೇ ಸುಹಾಸ್ ಶೆಟ್ಟಿಯವರ ಹಿಂಬಾಲಕರನ್ನ ಎಡೆಮುರಿ ಕಟ್ಟಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದಿದ್ರೆ ನಿನ್ನೆ ಈ ಘಟನೆ ಘಟಿಸ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ಯಾವ ಒಂದು ಇವರು ಹತ್ಯೆ ಮಾಡಿದ್ರು, ಸುಹಾಸ್ ಶೆಟ್ಟಿ ಅವರನ್ನ ಹತ್ಯೆ ಮಾಡಿದ್ರು, ಅವರ ಗುಂಪಿಗೂ ಸರಿಯಾಗಿ ಪಾಠವನ್ನ ಕಲಿಸಬೇಕಾಗಿತ್ತು. ಈ ಪಾಠ ಕಲಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮಂತ್ರಿಗಳು ಅಥವಾ ಶಾಸಕರು ಅವರವರ ಬೆಂಬಲಿಗರು ಅನ್ನುವಂಥದ್ದು ಕಾರಣವನ್ನ ಇಟ್ಟು ಅಲ್ಲಿ ತಮ್ಮ ಒಂದು ರೆಕಮೆಂಡೇಶನ್ ಮಾಡ್ತಾರೆ. ಈ ರೆಕಮೆಂಡೇಶನ್ ಕಾರಣದಿಂದಾಗಿ ಇವತ್ತು ಇಡೀ ಆಡಳಿತ ವ್ಯವಸ್ಥೆ ಕುಸಿದು ಬೀಳ್ತಾ ಇದೆ. ಈ ಕುಸಿದು ಬೀಳುವಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಯಾವುದೇ ಮುಲಾಜು ನೋಡದೆ ಯಾರು ಕುಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅವರ ಮೇಲೆ ರೌಡಿ ಶೀಟೋ ಮತ್ತೊಂದು ಹಾಕಿ ಅವರನ್ನ ಜೈಲಿಗೆ ಕಳಿಸ್ಬೇಕು. ಆದರೆ ಇದು ಕಳಿಸ್ಲಿಕ್ಕೆ ಆ ಹಿರಿಯ ಏನು ರಾಜಕಾರಣಿಗಳ ಒಂದು ರೀತಿಯ ಗುಲಾಮತನಕ್ಕೆ ಅವರ ಬೂಟ್ ನೆಕ್ಕುವ ಕಾರಣದಿಂದಾಗಿ ರಾಜ್ಯದಲ್ಲಿ ಮತ್ತಷ್ಟು ಈ ಗಲಭೆಗಳು ಹೆಚ್ಚುವಂಥದಕ್ಕೆ ಸಾಧ್ಯ ಆಗಿದೆ. ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇವತ್ತು ಅಧಿಕಾರಿಗಳು ಅವರು ಮುಖ್ಯವಾಗಿ ಮಾಡಬೇಕಾಗಿದೆ. ಯಾವ ಒಂದು ಶಾಸಕರು ಅಥವಾ ಮಂತ್ರಿಗಳಿದ್ದಾರೆ ಅವರಿಗೆ ಕಾನೂನಿನ ಗಂಧಗಾಳಿ ಇರೋದಿಲ್ಲ. ಆದರೆ ಅವರಿಗೆ ರಕ್ಷಣೆಯಾಗಿ ನಿಂತು ಅವರ ಭ್ರಷ್ಟಾಚಾರಕ್ಕೆ ಅವರಿಗೆ ಬೇಕಾಗಿರುವಂತ ಭ್ರಷ್ಟಾಚಾರದ ರಕ್ಷಣೆಗೆ ಬೇಕಾಗಿರುವಂತ ರೌಡಿಗಳನ್ನ ಬೆಳೆಸುವಂತಹ ಕೆಲಸ ಇವತ್ತು ಈ ಅಧಿಕಾರಿಗಳು, ಅದು ಪೊಲೀಸ್ IAS IPS ಅಧಿಕಾರಿಗಳ ಕಾರಣದಿಂದಾಗಿ ರಾಜ್ಯದಲ್ಲಿ ಗಲಭೆಗಳು ಹೆಚ್ಚಾಗ್ತಾ ಇದೆ. ನಾನು ಮತ್ತೊಮ್ಮೆ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ರಾಜ್ಯದ IAS IPS ಅಧಿಕಾರಿಗಳು ತಮ್ಮ ಗಟ್ಟಿ ನಿಲುವು, ಗಟ್ಟಿ ನಿರ್ಧಾರ, ಕಾನೂನು ಪಾಲನೆಯಲ್ಲಿ ಗಟ್ಟಿಯಾಗಿ ನಿಂತರೆ ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಒಬ್ಬ ಪುಡಿ ರೌಡಿ ಕೂಡ ತನ್ನ ಬಾಲವನ್ನು ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿರೋದು ಅವರನ್ನ ಸಕಾರಣದಲ್ಲಿ ಸಾಕ್ಷಿ ಸಹಿತ ಅವರನ್ನು ಒಳಗೆ ತಳ್ಳುವಂತಹ ಕೆಲಸ ಮಾಡಬೇಕು. ಅದೆಲ್ಲವೂ ಗೊತ್ತಿದ್ದರೂ ಪೊಲೀಸ್ ಅಧಿಕಾರಿಗಳು ಅದನ್ನ ಮಾಡ್ತಾ ಇಲ್ಲ. ಮಾಡದೇ ಇರುವ ಪರಿಣಾಮವಾಗಿ ಒಳ ಒಪ್ಪಂದಗಳ ಕಾರಣದಿಂದಾಗಿ ಇವತ್ತು ರಾಜ್ಯದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ. ಅದು ಆಗಬಾರದು ಅನ್ನೋದಾದ್ರೆ ಇನ್ನು ಮುಂದೆ ಆದರೂ ಜಾಗೃತರಾಗಿ ಅಧಿಕಾರಿಗಳು ಕೆಲಸ ಮಾಡಿ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಅದನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇಲ್ದಿರೇ ಇದ್ರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೂ ಒಂದಲ್ಲ ಒಂದು ದಿನ ನೀವುಗಳೇ ತಲೆ ಕೊಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.
ಮೊನ್ನೆ ಆಗಿದ್ದೇನು, ಅಲ್ಲಿ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ಮತ್ತಿಬ್ರು ಪೊಲೀಸ್ ಪೇದೆಗಳು ಸಸ್ಪೆಂಡ್ ಆದ್ರಲ್ಲ, ಇದಕ್ಕೆ ಕಾರಣ ಆಗಿದ್ದು ಯಾವುದೋ ರಾಜಕಾರಣಿ ಆದರೂ ಕೂಡ ತಲೆದಂಡ ಆಗಿದ್ದು ನಿಮ್ಮವರಿಗೆ. ಅದಕ್ಕೋಸ್ಕರ ಎಚ್ಚರವಾಗಿ, ಜಾಗೃತರಾಗಿ, ನಿಷ್ಪಕ್ಷಪಾತವಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸಿ. ಇಲ್ಲದೇ ಇದ್ರೆ ಮತ್ತಷ್ಟು ರಾಜ್ಯದಲ್ಲಿ ಹೆಣಗಳು ಹೊರಳುತ್ತೆ. ಒಂದು ಹಿಂದೂ ಹೆಣಕ್ಕೆ ಮತ್ತೊಂದು ಮುಸ್ಲಿಂ ಹೆಣ, ಒಂದು ಮುಸ್ಲಿಂ ಹೆಣಕ್ಕೆ ಮತ್ತೊಂದು ಹಿಂದೂ ಹೆಣ, ಈ ಎರಡರ ನಡುವೆ ಕೊಳಕು ರಾಜಕೀಯ. ಅವರ ರಾಜಕೀಯದಲ್ಲಿ ಅವರು ಆನಂದ ಅನುಭವಿಸ್ತಾರೆ, ನೀವು ಸಸ್ಪೆಂಡ್ ಆಗಿ ಕೆಟ್ಟ ಹೆಸರನ್ನು ಹೊತ್ಕೊಂಡು ನೋವನ್ನು ಅನುಭವಿಸ್ತೀರಿ. ಇದರ ನಡುವೆ ರಾಜ್ಯದ ಜನತೆ ನೋವಿನಲ್ಲಿ ನರಳಿ ಸಾಯ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋಂಥ ಎಚ್ಚರಿಕೆಯನ್ನ ಹೇಳ್ತಾ ಇನ್ನು ಮುಂದೆ ಶಾಂತಿ ಸುವ್ಯವಸ್ಥೆಗಾಗಿ ಕೆಲಸ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.